ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ರೀ. ಏನಾಯ್ತು ವಾಯ್ಸ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದೀಯಾ? ಅದು ರಾತ್ರಿ ಆಚೆಯಿಂದ ಊಟ ತರಿಸಿದ್ರು, ಅದನ್ನ ತಿಂದ್ಮೇಲಿಂದ ಯಾಕೋ ಜ್ವರ ಬಂದಂಗೆ ಆಗ್ಬಿಟ್ಟಿದೆ ರೀ. ಹೊರಡ್ಬೇಕಾದ್ರೇನೆ ಗಿಣಿಗೆ ಹೇಳ್ದಂಗೆ ಹೇಳಿದೆ ನಿನ್ನ ಆರೋಗ್ಯ ನೋಡ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ಅಂತೀಯ ನೀನು. ಸರಿ ಇರು, ನಾನೇ ಬಂದು ನೋಡ್ಕೊಳ್ತೀನಿ. ಅಯ್ಯೋ ರೀ, ಅಯ್ಯೋ ಯಾಕೆ ಎಷ್ಟೊಂದು ಗಾಬರಿ ಆಗ್ತೀಯ? ಏನ್ ಇಷ್ಟೊಂದು ಸುಡ್ತಾ ಇದೆ? ಬೇಡ ಅಂದ್ರು ಯಾಕ್ರಿ ಬರಕ್ ಹೋದ್ರಿ? ಏನ್ ಲೂಸ್ ತರ ಮಾತಾಡ್ತೀಯ? ನಿಂಗೆ ಜ್ವರ ಅಂತ ಗೊತ್ತಾದ್ಮೇಲೆ ಮನೇಲಿ ಕೂತ್ಕೊಳಕ್ ಆಗುತ್ತಾ? ನಾನು ಏನಾಗ್ತಾ ಇದೆ? ಮೆತ್ಗೆ 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 ಮೆತ್ಗೆ. ಅಯ್ಯೋ ನೋಡು, ವಾಂತಿ ಬೇರೆ ಮಾಡ್ತಾ ಇದೆಯಾ. ಎಷ್ಟು ಹುಷಾರು ತಪ್ಪಿದ್ಯಾ ನೀನು. ಛೇ, ಮತ್ತೆ ವಾಂತಿ ಬರ್ತಾ ಇದೆಯಾ? ಸೆನ್ಸೇಷನ್ ಕಮ್ಮಿ ಆಯ್ತಾ? ಹಲುಸ್ದ್ಯಾ? ನಿಧಾನ. ಬೇಕ್. ಇಲ್ಲೇ ಇರ್ತೀನಿ ಆಚೆ. ಅಲ್ಲ ಮೇಡಮ್, ಅವಳು ಅಷ್ಟೊಂದು ಹುಷಾರು ತಪ್ಪಿದ್ದಾಳೆ. ಅಟ್ಲೀಸ್ಟ್ ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಮುಂಚಿತವಾಗಿ ಕಾಲ್ ಮಾಡಬಾರ್ದಾಗಿತ್ತಾ? ಶಿವ ಅವರೇ, ನೆನ್ನೆ ನೈಟ್ ತಿಂದಿದ್ದು ಅವಳಿಗೆ ಡೈಜೆಸ್ಟ್ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ವಾಮಿಟ್ ಮಾಡ್ಕೊಂಡಿದ್ದಾಳೆ. ಇಷ್ಟಕ್ಕೆಲ್ಲ ತಲೆ ಕೆಚ್ಕೊಂಡು ನೀವ್ಯಾಕೆ ಬರೋ ತೊಂದರೆ ತಗೊಂಡ್ರಿ? ತೊಂದ್ರೆನಾ? ನಿಮ್ಮ ಮನೇಲಿ ಇರಕ್ಕಾಗ್ತಿಲ್ಲ ಅಂತ ಗಿರಿ ಹೇಳಿದಿದ್ರೆ ಇಷ್ಟೊತ್ತಿಗೆ ನಮ್ಮ ಮನೆ ಒಡೆದು ಹೋಗಿರೋದು. ನನ್ನ ಕೈಲಿ ಮಕ್ಕಳನ್ನ ಹೆರಕ್ಕಾಗಲ್ಲ ಅಂತ ಅವಳು ಹೇಳಿದಿದ್ರೆ ನಂಗೆ ಮಕ್ಕಳೇ ಆಗ್ತಾ ಇರಲಿಲ್ಲ. ನೀವು ತರೋ ಸಂಬಳ ಸಾಕಾಗ್ತಿಲ್ಲ, ಮನೆ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಅಂತ ಅವಳು ಹಠ ಹಿಡಿದಿದ್ರೆ ಇಷ್ಟೊತ್ತಿಗೆ ನಾನು ಲಂಚ್ ಕೋರ್ ಆಗಬೇಕಾಗಿತ್ತು, ಬಕೆಟ್ ಹಿಡಿಬೇಕಾಗಿತ್ತು. ಆದರೆ ಅದ್ಯಾವುದೂ ಆಗಲಿಲ್ಲ, ಆಗಕ್ಕೆ ಬಿಡಲಿಲ್ಲ ನನ್ನ ಹೆಂಡತಿ ಗಿರಿ. ನಾನು ದುಡಿಯೋದು ₹1 ಆದರೂ ಅವಳ ಪಾಲಿಗೆ ನಾನೇ ಶ್ರೀಮಂತ. ಅಂಥವನ್ನ ಪಡೆದಿರೋ ನಾನು ಪುಣ್ಯವಂತ. ಅಂಥದ್ರಲ್ಲಿ ಅವಳಿಗೆ ಸೇವೆ ಮಾಡೋದನ್ನೇ ತೊಂದರೆ ಅಂತ ಅನ್ಕೊಂಡ್ಬಿಟ್ರೆ ಭಗವಂತ ಇರಲಿ, ನಾನೇ ಮೆಚ್ಚಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.